ಹಲೋ ಎವ್ರಿವಾನ್. 24ನೇ ಈ ಪ್ರಶ್ನೆ. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸ್ತಾ ಇದೆ, ಆಗ ದೊರೆಯುವಂತಹ ಉತ್ಪನ್ನಗಳು ಯಾವ್ಯಾವುದು ಅಂತ ಕೇಳ್ತಿದ್ದಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅನಿಲ. ಯಾವುದೇ ಲೋಹವು ನೀರಿನೊಂದಿಗೆ ವರ್ತಿಸಿದಾಗ, ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಏನೇನನ್ನ ಕೊಡ್ತದೆ? ಲೋಹದ ಆಕ್ಸೈಡ್, ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಕೊಟ್ಟಿರ್ತದೆ. ಇಲ್ಲಿ ನೀರು, ಹಬೆ ಅಂದ್ರೆ ಏನು? ನೀರೇ ಅಲ್ವಾ? ತಾಪಮಾನ ಜಾಸ್ತಿ ಇರ್ತದೆ. ಇಲ್ಲಿ ಲೋಹ ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ಸ್ಟೀಮ್ ಜೊತೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಮತ್ತೆ ಹೈಡ್ರೋಜನ್. ಇದಕ್ಕೆ ಸರಿದೂಗಿಸಿದ ಸಮೀಕರಣ ಬರೆಯಕ್ಕೆ ಟ್ರೈ ಮಾಡಬಹುದಾ? ಉತ್ಪನ್ನದ ಕಡೆ 2 ಅಲ್ಯೂಮಿನಿಯಂ ಇದೆ, ಹಾಗಾಗಿ ಇಲ್ಲಿ ಕೂಡ 2 ಅಲ್ಯೂಮಿನಿಯಂ ಅನ್ನ ಬರೆಯುವಂತದ್ದು. ಆಕ್ಸಿಜನ್ ಇಲ್ಲಿ 3 ಇದೆ, ಇಲ್ಲಿ ಒಂದೇ ಇದೆ. ಇಲ್ಲಿ 3 ಆಕ್ಸಿಜನ್ ಅನ್ನ ಬರೆದ್ರೆ ಸರಿ ಆಗತ್ತಾ? ಹೈಡ್ರೋಜನ್ ಎಷ್ಟಾಯ್ತು? 3 2 6 ಆಯ್ತು. ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 2 ಇದೆ. BH2 ಅಂತ ಬರೀಬಹುದಾ? ಹಾಗಿದ್ರೆ ಸರಿ ಆಯ್ತಾ? 2 ಅಲ್ಯೂಮಿನಿಯಂ 2 ಅಲ್ಯೂಮಿನಿಯಂ, 3 ಆಕ್ಸಿಜನ್ ಆಕ್ಸಿಜನ್, 6 ಹೈಡ್ರೋಜನ್ 6 ಹೈಡ್ರೋಜನ್. ಈ ರೀತಿಯಾಗಿ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನ ಕೊಡುತ್ತದೆ. ಥ್ಯಾಂಕ್ ಯು.